ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲ್, ಐ ರಿಕ್ವೆಸ್ಟ್ ಯು ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನದ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಎಸ್ಪೆಷಲಿ ಅದರ ಟ್ರೀಟ್ಮೆಂಟ್ ಪಾರ್ಟಿನ ಬಗ್ಗೆ. ಸೊ ಈ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಏನಿರುತ್ತೆ, ಇದು ಒಂದು ಕಾಮನ್ ಪ್ರಾಬ್ಲಮ್. 5 ಜನ ಗಂಡಸರಲ್ಲಿ ಒಬ್ಬರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಓಪನ್ಲಿ ಅವರಿಗೆ ಡಿಸ್ಕಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಇದು ಆಕ್ಚುಲಿ ಒಂದು ರೋಗ ಇರೋದಿಲ್ಲ. ಬಹಳಷ್ಟು ಕಾರಣದಿಂದ ಈ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಆಗ್ತಾ ಇರಬಹುದು. ಒಂದು, ನಮ್ಮ ಬ್ರೇನಿನ ರಿಫ್ಲೆಕ್ಸಸ್ ತುಂಬಾ ಹೈಪರ್ ಆಗ್ಬಿಟ್ಟಾಗ ಈ ಇಜಾಕ್ಯುಲೇಷನ್ ಅನ್ನ ಹೋಲ್ಡ್ ಮಾಡ್ಲಿಕ್ಕಾಗದೆ ಅದು ಇಜಾಕ್ಯುಲೇಟ್ ಆಗ್ಬಿಡ್ಬೋದು. ಅಥವಾ ಈ ಶಿಶ್ನದ ಮುಂಭಾಗ ಗ್ಲ್ಯಾನ್ಸ್ ಏನಾದರೂ ತುಂಬಾ ಹೈಪರ್ ಸೆನ್ಸಿಟಿವ್ ಆದಾಗ ಆವಾಗ ಬೇಗ ಇಜಾಕ್ಯುಲೇಷನ್ ಆಗ್ಬಿಡ್ಬೋದು. ಪ್ರೋಸ್ಟೇಟ್ ಅಲ್ಲಿ ಇನ್ಫೆಕ್ಷನ್ ಆದಾಗ ಈ ಇಜಾಕ್ಯುಲೇಷನ್ ಆಗ್ಬಿಡ್ಬೋದು. ಪೆಲ್ವಿಕ್ ಫ್ಲೋರ್, ಈ ಸ್ನಾಯುಗಳು ಬಹಳ ವೀಕ್ ಆಗಿ ಹೋದಾಗ ಇಜಾಕ್ಯುಲೇಷನ್ ಅನ್ನ ಅದು ಹೋಲ್ಡ್ ಮಾಡ್ಲಿಕ್ಕಾಗದೆ ಆವಾಗ ಇಜಾಕ್ಯುಲೇಷನ್ ಆಗ್ಬೋದು. ಕೆಲವೊಂದು ಹಾರ್ಮೋನ್ಸಿನ ಇಂಬ್ಯಾಲೆನ್ಸ್, ಟೆಸ್ಟೋಸ್ಟಿರಾನ್ ಇರ್ಬೋದು, ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಇವೆಲ್ಲದರ ಇಂಬ್ಯಾಲೆನ್ಸ್ ಇಂದ ಸಹ ಇದಾಗ್ತಾ ಇರ್ಬೋದು. ಈ ಡಯಾಬಿಟಿಸ್ ಇದ್ದವರಲ್ಲಿ, BP ಪೇಷಂಟ್ಸ್ ಅಲ್ಲೂ ಸಹ ನಾವು ಈ ಪ್ರಾಬ್ಲಮ್ ಅನ್ನ ನೋಡ್ತಾ ಇರ್ತೇವೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಕಾರಣ ಈ ಶೀಘ್ರ ಸ್ಖಲನಕ್ಕೆ ಅಂದ್ರೆ ಸೈಕಾಲಜಿಕಲ್ ಅಥವಾ ಮಾನಸಿಕವಾಗಿ ನೀವು ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿದ್ದೀರಾ, ತುಂಬಾ ಖಿನ್ನತೆ ಇದೆ, ನಿಮಗೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇದೆ, ನನಗೆ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಅನ್ನುವಂಥ ಒಂದು ಹೆದರಿಕೆ, ಇವೆಲ್ಲ ಸಹ ಈ ಶೀಘ್ರ ಸ್ಖಲನವನ್ನ ಉಂಟು ಮಾಡ್ತಾ ಇರ್ತವೆ. ನಾವು ಕಮಿಂಗ್ ಟು ದ ಟ್ರೀಟ್ಮೆಂಟ್ ಪಾರ್ಟ್. ಹೇಗೆ ನಾವು ಈ ಶೀಘ್ರ ಸ್ಖಲನವನ್ನ ಟ್ರೀಟ್ ಮಾಡಬೇಕು ನೋಡಿ. ಟ್ರೀಟ್ಮೆಂಟ್ ಡಿಪೆಂಡ್ ಆಗತ್ತೆ ಯಾವುದರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ. ಅದೇನಾದ್ರೂ ಥೈರಾಯ್ಡಿನ ಪ್ರಾಬ್ಲಮ್ ಇಂದ ಆಗ್ತಾ ಇದೆ ಅಂದ್ರೆ ನಾವು ಥೈರಾಯ್ಡ್ ಅನ್ನ ಟ್ರೀಟ್ ಮಾಡಬೇಕಾಗತ್ತೆ. ಅದೇನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇದೆ, ಲೈಕ್ ಟೆಸ್ಟೋಸ್ಟಿರಾನ್ ಇಂಬ್ಯಾಲೆನ್ಸ್ ಎಕ್ಸೆಟ್ರಾ, ನಾವು ಅದನ್ನ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಟ್ರೀಟ್ಮೆಂಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಕಾಸ್. ಈ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ಗೆ ಟ್ರೀಟ್ಮೆಂಟ್ ಇದೆ. ಬಟ್ ಟ್ರೀಟ್ಮೆಂಟ್ ಅನ್ನ ನಾವು ಯಾವಾಗ ಕರೆಕ್ಟ್ ಆಗಿ ಕೊಡ್ಬೋದು, ಯಾವಾಗ ನಾವು ಅದನ್ನ ಏನು ಮಾಡ್ತಾ ಇದೆ ಅದನ್ನ ಕಂಡು ಹಿಡಿದು ನಾವು ಅದನ್ನ ಟ್ರೀಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಡೆಫಿನೆಟ್ಲಿ ನಾವು ಟ್ರೀಟ್ ಮಾಡಬಹುದು. ಈ ಟ್ರೀಟ್ಮೆಂಟ್ ಏನಿದೆ ಲಾಂಗ್ ಟೈಮ್ ಅಲ್ಲಿ ನಡೀತಾ ಇರ್ಬೋದು. ಯಾಕಂದ್ರೆ ಇದು ಸ್ಲೋ ಇರುತ್ತೆ, ಸ್ವಲ್ಪ ಸ್ಟಡಿ ಪ್ರೊಸೆಸ್ ಇರುತ್ತೆ. ಸೊ ಇವತ್ತು ನೀವು ಟ್ರೀಟ್ಮೆಂಟ್ ಶುರು ಮಾಡಿದ್ರಿ, ನಿಮ್ಗೆ ಒಂದು ವಾರದಲ್ಲಿ ಇದರ ಇಫೆಕ್ಟ್ ಕಾಣುತ್ತೆ, ಆ ಥರ ಇರೋದಿಲ್ಲ. ಇದಕ್ಕೆ ಬಹಳಷ್ಟು ಪೇಷನ್ಸ್ ಬೇಕಾಗಿರುತ್ತೆ, ನಿಮ್ದು ನಿಮ್ಮ ಪಾರ್ಟ್ನರಿನ ಸಪೋರ್ಟ್ ಬೇಕಾಗಿರುತ್ತೆ. ಟ್ರೀಟ್ಮೆಂಟ್ ಆಲ್ಸೋ ಡಿಪೆಂಡ್ಸ್ ನಿಮ್ಮ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಎಷ್ಟು ಸಿವಿಯರ್ ಇದೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಈ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಇನ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ. ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಲ್ಲಿ 2 ವೇಸ್ ಇಂದ ನಾವು ಟ್ರೀಟ್ಮೆಂಟ್ ಅನ್ನ ಮಾಡಬಹುದು. ಒಂದು ನಾನ್ ಇನ್ವೇಸಿವ್ ಅಂದ್ರೆ ನಾವು ಯಾವುದು ಕೊಯ್ಯೋದಾಗ್ಲಿ, ಶಸ್ತ್ರಚಿಕಿತ್ಸೆ ಆಗ್ಲಿ, ಹೊಲಿಗೆ ಆಗ್ಲಿ ಎಕ್ಸೆಟ್ರಾ ಏನು ಹಾಕ್ತಾ ಇರೋದಿಲ್ಲ. ಅದನ್ನ ನಾವು ನಾನ್ ಇನ್ವೇಸಿವ್ ಅಂತೀವಿ. ಬರೀ ಗುಳಿಗೆ, ಕ್ರೀಮ್ಸು, ಸ್ಪ್ರೇಸು ಇದನ್ನ ಕೊಡ್ತಾ ಇರ್ತೇವೆ. ಇನ್ನು ಕೆಲವು ಕಂಡೀಷನ್ಸ್ ಅಲ್ಲಿ ನಾವು ಇನ್ವೇಸಿವ್ ಟೆಕ್ನಿಕ್ಸ್, ಕೆಲವೊಂದು ಇಂಜೆಕ್ಷನ್ಸ್ ಆಗಲಿ, ಕೆಲವೊಂದು ಸ್ಮಾಲ್ ಶಸ್ತ್ರಚಿಕಿತ್ಸೆ ಆಗಲಿ, ಇವುಗಳನ್ನ ಮಾಡಲಿಕ್ಕೆ ನಾವು ಟ್ರೈ ಮಾಡಬಹುದು. ಸೊ ಈಗ ನಾನ್ ಇನ್ವೇಸಿವ್ ಮೆಥಡ್ಸ್ ಅಲ್ಲಿ ಯಾವ್ಯಾವ್ದು ಬರ್ತವೆ? ಈ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ಗೆ ಯೂಸ್ ಮಾಡುವಂತಹ ಔಷಧಿಗಳನ್ನ ನಾವು SSRI ಅಂತ ಹೇಳ್ತಾ ಇರ್ತೇವೆ, ಸೆರೋಟೋನಿನ್ ರಿಸೆಪ್ಟರ್ ರೀಅಪ್ಟೇಕ್ ಇನ್ಹಿಬಿಟರ್ಸ್. ಸೊ ಇವುಗಳಲ್ಲಿ ಇದ್ದಂತ ಒಂದು ಇಂಪಾರ್ಟೆಂಟ್ ಗುಳಿಗೆ ಅಂದ್ರೆ ಡುಪಾಕ್ಸಿಟಿನ್. ಇದು ಬಹಳಷ್ಟು ಬ್ರ್ಯಾಂಡ್ ನೇಮ್ಸ್ ಇಂದ ಅವೈಲೇಬಲ್ ಇರುತ್ತೆ, ಡ್ಯೂರಾಲಾಸ್ಟ್ ಎಕ್ಸೆಟ್ರಾ. ಸೊ ಇದು ಒಂದು 30 mg 60 mg ಇದರ ಡೋಸೇಜ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದು ಬಹಳ ಹೆಲ್ಪ್ ಮಾಡತ್ತೆ ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಅನ್ನ ಟ್ರೀಟ್ ಮಾಡಕ್ಕೆ. ಸೊ ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಅಲ್ಲಿ ಏನಾಗುತ್ತೆ, ವಿತಿನ್ 3 minutes ಒಳಗಡೆನೆ ಈ ಶೀಘ್ರ ಸ್ಖಲನವಾಗ್ಬಿಡತ್ತೆ. ಸೊ ಇದರಿಂದ ಬಹಳಷ್ಟು ಮೆಂಟಲ್ ಫ್ರಸ್ಟ್ರೇಷನ್ ಆಗಲಿ, ಸೆಕ್ಷುವಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಇರ್ತಾ ಇರುತ್ತೆ. ಸೊ ಈ ಔಷಧಿ, ಈ ಡುಪಾಕ್ಸಿಟಿನ್ ಅಥವಾ ಡ್ಯೂರಾಲಾಸ್ಟ್ ಏನ್ ಮಾಡ್ತಾ ಇರುತ್ತೆ, ಇದು ಈ ಇಜಾಕ್ಯುಲೇಷನ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮ್ಮ ಟೈಮಿಂಗ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಈ ಗುಳಿಗೆಯನ್ನ ನೀವು ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ತೆಗೆದುಕೊಳ್ಬೇಕು. ಅಂಡ್ ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. 24 ತಾಸುಗಳಲ್ಲಿ ನೀವು ಒಂದೇ ಸಲ ಈ ಗುಳಿಗೆಯನ್ನ ಯೂಸ್ ಮಾಡಬೇಕು. ಅಂಡ್ ಈವನ್ ಮಂತ್ಲಿ ನೀವು ಮ್ಯಾಕ್ಸಿಮಮ್ ಒಂದು 2 to 3 times ಮಾತ್ರ ಈ ಗುಳಿಗೆಯನ್ನ ಯೂಸ್ ಮಾಡಬಹುದು. ಇದಕ್ಕೆ ತನ್ನದೇ ಆದಂತ ಸೈಡ್ ಎಫೆಕ್ಟ್ಸ್ ಇರ್ತವೆ.
ಆ್ಯಂಡ್ ಎಸ್ಪೆಷಲಿ ಯಾರಿಗೆ ಈ ಲೋ BP ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂಥವರೆಲ್ಲ ಈ ಗುಳಿಗೆಯನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಯೂಸ್ ಮಾಡಬೇಕಂದ್ರೂ ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ನೀವು ಇದನ್ನು ಮಾಡಬೇಕಾಗತ್ತೆ. ಒಂದು ಸಲ ಈ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಜೊತೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಸಹ ಇರುತ್ತೆ. ಆವಾಗ ನಾವು ಕಾಂಬಿನೇಷನ್ ಗುಳಿಗೆಯನ್ನ ಲೈಕ್ ಡುಪಾಕ್ಸಿಟಿನ್ ಮತ್ತು ಟಾಡಾಫಿಲ್ ಅಥವಾ ಸಿಲ್ಡಿನಾಫಿಲ್ ಅನ್ನೋ ಔಷಧಿಯನ್ನ ಕಾಂಬಿನೇಷನ್ ಅನ್ನ ಸಹ ಕೊಡ್ತಾ ಇರ್ತೇವೆ. ಇದು ಸಹ ಬಹಳ ಹೆಲ್ಪ್ಫುಲ್ ಇರುತ್ತೆ. ಇದು ಗುಳಿಗೆ ಆಯ್ತು. ಈಗ ಸೆಕೆಂಡ್ ಕ್ಯಾಟಗರಿ ಬರುತ್ತೆ, ಕೆಲವೊಂದು ಸ್ಪ್ರೇ ಅಥವಾ ಕೆಲವೊಂದು ಕ್ರೀಮ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೇವೆ. ನಾನು ಹೇಳಿದ ಹಾಗೆ ಒಂದು ರೀಸನ್ ಈ ಶೀಘ್ರ ಸ್ಫಲನಕ್ಕೆ ಅಂದ್ರೆ ಈ ಗ್ಲ್ಯಾನ್ಸ್, ಈ ಶಿಶ್ನದ ಮುಂಭಾಗ ತುಂಬಾ ಸೆನ್ಸಿಟಿವ್ ಆದಾಗ ಬೇಗ ಈ ಇಜಾಕ್ಯುಲೇಟ್ ಆಗೋಗ್ಬಿಡತ್ತೆ. ಸೊ ಅದನ್ನ ಸ್ವಲ್ಪ ಲೆಸ್ ಸೆನ್ಸಿಟಿವ್ ಮಾಡಲಿಕ್ಕೆ ಕೆಲವೊಂದು ಸ್ಪ್ರೇಸ್ ಅನ್ನ ಯೂಸ್ ಮಾಡಬಹುದು, ಕೆಲವೊಂದು ಕ್ರೀಮ್ಸ್ ಅನ್ನ ಯೂಸ್ ಮಾಡಬಹುದು. ಇದರಲ್ಲಿ ಈ ಲಿಡೋಕೇನ್ ಅನ್ನುವಂತ ಒಂದು ಕಾಂಪೊನೆಂಟ್ ಇರುತ್ತೆ. ಅದೇನ್ ಮಾಡುತ್ತೆ, ಆ ಏರಿಯಾವನ್ನ ಅದು ನಮ್ ಮಾಡುತ್ತೆ, ಸೆನ್ಸೇಷನ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಬಹಳಷ್ಟು ಕ್ರೀಮ್ಸ್ ಅವೈಲೇಬಲ್ ಇದಾವೆ ಮಾರ್ಕೆಟ್ ಅಲ್ಲಿ ಇದರ ಸಲುವಾಗಿ, ಅಂಡ್ ಅದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಲಿಡೋಕೇನ್ ಇರುತ್ತೆ. ಬಟ್ ಇದರ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂಡ್ ಇದು ಈ ಮಹಿಳೆಯ ಯೋನಿಯಲ್ಲಿ ಹೋದಾಗ ಅವರಿಗೂ ಸ್ವಲ್ಪ ಈ ಸೆನ್ಸೇಷನ್ ಕಡಿಮೆ ಆಗಿ ಅವರಿಗೆ ಆರ್ಗ್ಯಾಸಮ್ ಬರೋದರಲ್ಲಿ ಸ್ವಲ್ಪ ಟೈಮ್ ತಗೊಳ್ಬಹುದು. ಸೊ ಈ ಕ್ರೀಮ್ಸ್ ಆಗ್ಲಿ ಸ್ಪ್ರೇ ಆಗ್ಲಿ ನೀವು ಲೈಂಗಿಕ ಆಕ್ಟಿವಿಟಿ ಮಾಡೋಕ್ಕಿಂತ ಒಂದು 20-30 ನಿಮಿಷಗಳ ಮೊದಲೇ ಈ ಶಿಶ್ನದ ಮುಂಭಾಗದ ಮೇಲೆ ಸ್ಪ್ರೇ ಅನ್ನ ಮಾಡಬೇಕು ಅಥವಾ ಈ ಕ್ರೀಮ್ಸ್ ಅನ್ನ ಹಚ್ಕೊಳ್ಬೇಕು. ಈಗ ಬಹಳಷ್ಟು ಕಾಂಡೋಮ್ ಸಹ ಅವೈಲೇಬಲ್ ಇದಾವೆ ವಿತ್ ಲಿಡೋಕಿನ್, ಅದನ್ನ ಸಹ ನೀವು ಟ್ರೈ ಮಾಡಬಹುದು. ಈಗ ಬೇರೆ ಏನು ಟ್ರೀಟ್ಮೆಂಟ್ ಅನ್ನ ನಾವು ಕೊಡ್ತಾ ಇರ್ತೇವೆ, ಸಪೋಸ್ ನಿಮ್ಗೆ ತುಂಬಾ ಪೇನ್ ಆಗ್ತಾ ಇದೆ, ಅದರಿಂದ ನಿಮ್ಗೆ ಈ ಇಜಾಕ್ಯುಲೇಷನ್ ಆಗ್ತಾ ಇದೆ ಬೇಗ ಅಂದಾಗ ನಾವು ಕೆಲವೊಂದು ಪೇನ್ ಕಿಲ್ಲರ್ಸ್ ಅನ್ನ ಕೊಡ್ತಾ ಇರ್ತೇವೆ. ಕೆಲವೊಮ್ಮೆ ಏನಾಗುತ್ತೆ, ವಜೈನ ಯೋನಿ ತುಂಬಾ ಡ್ರೈ ಆಗ್ಬಿಡತ್ತೆ ಅಂಡ್ ಈ ಡ್ರೈನೆಸ್ ಇಂದ ಈ ಶಿಶ್ನದ ಮೇಲೇನು ಪೇನ್ ಆಗ್ತಾ ಇರುತ್ತೆ. ಆವಾಗ ಕೆಲವೊಂದು ಲುಬ್ರಿಕೆಂಟ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಾವು ಹೇಳ್ತಾ ಇರ್ತೇವೆ. ಕೆಲವೊಂದು ಕ್ರೀಮ್ಸ್ ಯಾವುದು ಆ ಏರಿಯಾವನ್ನ ಸ್ವಲ್ಪ ಮಾಯಿಸ್ಟ್ ಮಾಡುತ್ತೆ, ಮಾಯಿಶ್ಚರೈಸ್ ಮಾಡುತ್ತೆ, ಸೊ ದಟ್ ಸ್ಮೂತ್ ಆಗಿ ಈ ಆಕ್ಟಿವಿಟಿ ನಡೆಯಲಿ ಅಂತ. ಸಪೋಸ್ ನಿಮ್ಗೆ ಥೈರಾಯ್ಡಿನ ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು ಥೈರಾಯ್ಡಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ನಿಮ್ಗೆ ಪ್ರೋಸ್ಟೇಟ್ ಗ್ಲ್ಯಾಂಡಿನ ಇನ್ಫೆಕ್ಷನ್ ಇತ್ತು, ಪ್ರೋಸ್ಟೇಟೈಟಿಸ್ ಇದ್ದಾಗ ಪ್ರೋಸ್ಟೇಟ್ಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಇನ್ನೊಂದು ಮೋಸ್ಟ್ ಇಫೆಕ್ಟಿವ್ ವೇ ಈ ಪ್ರಿಮೆಚೂರ್ ಇಜಾಕ್ಯುಲೇಷನ್ ಅನ್ನ ನಾವು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡೋದು ಅಂದ್ರೆ ಕೀಗಲ್ಸ್ ಎಕ್ಸರ್ಸೈಸ್. ನೀವು ಯಾವುದೇ ಔಷಧಿ ಕ್ರೀಮ್ಸು ಗುಳಿಗೆಯನ್ನ ತಗೊಳ್ಳಿ, ಬಟ್ ಈ ಕೀಗಲ್ಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ಇದು ಏನ್ ಮಾಡುತ್ತೆ, ನಿಮ್ಮ ಈ ಪೆಲ್ವಿಕ್ ಫ್ಲೋರ್ ಅಲ್ಲಿರುವಂತ ಸ್ನಾಯುಗಳನ್ನ ಅದು ತುಂಬಾ ಟೈಟ್ ಮಾಡುತ್ತೆ. ಸೊ ದಟ್ ಟೈಟ್ ಮಾಡಿದಾಗ ಅದು ಈ ಶಿಶ್ನದಲ್ಲಿರುವಂತಹ ಮಸಲ್ಸ್ ಮೂಲಕ ಈ ಇಜಾಕ್ಯುಲೇಷನ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಇದು ಬಹಳ ಇಫೆಕ್ಟಿವ್ ಎಕ್ಸರ್ಸೈಸ್. ಬಹಳಷ್ಟು ಬೇರೆ ಕಂಡೀಷನ್ಸ್ ಅಲ್ಲೂ ಸಹ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಅಂಡ್ ಎವ್ರಿ ಡೇ ನೀವು ಇದನ್ನ 2 to 3 ಟೈಮ್ಸ್ ಮಾಡ್ತಾ ಇರಬೇಕು, ಯಾಕಂದ್ರೆ ಇದು ಈ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್. ಬಹಳಷ್ಟು ಬೇರೆ ಟೆಕ್ನಿಕ್ಸ್ ಲೈಕ್ ಬಿಹೇವಿಯರಲ್ ಟೆಕ್ನಿಕ್ಸ್ ಅಂತ ಇರ್ತಾವೆ, ಥೆರಪಿಯನ್ನ ಕೊಡ್ತಾರೆ. ಯಾವುದರಲ್ಲಿ ನೀವಾಗ್ಲಿ ನಿಮ್ಮ ಪಾರ್ಟ್ನರ್ ಆಗಲಿ ಇಬ್ರು ಕೂಡಿ ನಿಮ್ಗೆ ಹೇಳ್ತಾ ಇರ್ತಾರೆ, ನಿಮ್ಗೆ ಕಲ್ಸ್ಕೊಡ್ತಾ ಇರ್ತಾರೆ ಹೇಗೆ ನೀವು ಇದನ್ನ ಡೀಲ್ ಮಾಡಬೇಕು ಅಂತ. ಸುಮಾರಷ್ಟು ಮೆಥಡ್ಸ್ ಇರ್ತವೆ. ಸ್ಕ್ವೀಸ್ ಟೆಕ್ನಿಕ್ ಇರ್ಬೋದು ಅಥವಾ ಕ್ವೈಟಸ್ ಇಂಟ್ರಪ್ಟಸ್ ಇರ್ಬೋದು. ಸೊ ಇವೆಲ್ಲದರ ಮೂಲಕ ಸಹ, ಈ ಥೆರಪಿಯ ಮೂಲಕ ಸಹ ಬಿಹೇವಿಯರಲ್ ಚೇಂಜಸ್ ಅನ್ನ ನಾವು ಮಾಡ್ತಾ ಇರ್ಬೋದು. ಸೊ ಇವೆಲ್ಲ ನಾನ್ ಇನ್ವೇಸಿವ್ ಮೆಥಡ್ಸ್, ಯಾವುದರಲ್ಲಿ ನಾವು ನಿಮ್ಗೆ ಯಾವುದೇ ತರದ ಇಂಜೆಕ್ಷನ್ಸ್ ಆಗಲಿ ಅಥವಾ ಶಸ್ತ್ರಚಿಕಿತ್ಸೆಯನ್ನ ಮಾಡದೆ ನಿಮ್ಗೆ ಈ ಪ್ರಿಮೆಚೂರ್ ಇಜಾಕ್ಯುಲೇಷನ್ ಅನ್ನ ಟ್ರೀಟ್ ಮಾಡ್ತಾ ಇರ್ತೇವೆ. ಈಗ ಸೆಕೆಂಡ್ ಕ್ಯಾಟಗರಿ ಅಂದ್ರೆ ಈ ಇನ್ವೇಸಿವ್ ಮೆಥಡ್. ಇನ್ವೇಸಿವ್ ಮೆಥಡ್ ಅಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ ಈ ಶಿಶ್ನದ ಮುಂಭಾಗ ತುಂಬಾ ಪೇನ್ಫುಲ್ ಇದೆ, ಆವಾಗ ಎಲ್ಲ ನಾವು ಕೆಲವೊಂದ್ಸಲ ಅಲ್ಲಿರುವಂತ ಚರ್ಮವನ್ನ ತೆಗಿಬೇಕಾಗಿ ಬರ್ಬೋದು. ಅದನ್ನ ನಾವು ಸರ್ಕಮ್ಸಿಷನ್ ಅಂತ ಹೇಳ್ತಾ ಇರ್ತೇವೆ. ಸೊ ಕೆಲವೊಂದ್ಸಲ ಈ ಶೀಘ್ರ ಸ್ಫಲನಕ್ಕೆ ನಾವು ಸರ್ಕಮ್ಸಿಷನ್ ಮಾಡಬೇಕಾಗಿ ಬರ್ಬೋದು. ಕೆಲವೊಂದ್ಸಲ ಕೆಲವೊಂದು ಫಿಲ್ಲರ್ಸ್ ಇಂಜೆಕ್ಷನ್ಸ್ ಅನ್ನ ಕೊಡಬೇಕಾಗಿ ಬರ್ಬೋದು, ಬೊಟಾಕ್ಸ್ ಇಂಜೆಕ್ಷನ್ ಅನ್ನ ಕೊಡಬೇಕಾಗಿ ಬರ್ಬೋದು. ಸೊ ಇವೆಲ್ಲ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಫಾರ್ ಪ್ರಿಮೆಚೂರ್ ಇಜಾಕ್ಯುಲೇಷನ್ ಆರ್ ಶೀಘ್ರ ಸ್ಫಲನಕ್ಕೆ ಇರುವಂತಹ ಟ್ರೀಟ್ಮೆಂಟ್. ಸೊ ನಾನೊಂದು ವಿಡಿಯೋ ಅನ್ನ ಸಹ ಮಾಡಿದ್ದೇನೆ, ಕಂಪ್ಲೀಟ್ಲಿ ಎಕ್ಸ್ಪ್ಲೇನಿಂಗ್ ಕಾಸಸ್ ಏನು, ಇದರಿಂದ ಯಾವ್ಯಾವ ಟ್ರೀಟ್ಮೆಂಟ್ ಇರ್ತವೆ, ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಎಕ್ಸೆಟ್ರಾ. ನೀವು ಅದನ್ನ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you.